ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಮೀನು ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಊರಿಂದ ಕೊಟ್ಟು ಕಳಿಸಿರೋದು. ಹಾಗೆ ಫ್ರೈಗೂ ಕೂಡ ಎಲ್ಲ ಕಟ್ ಮಾಡಿ ಅಂದರೆ ನೀಟಾಗಿ ಲೈನ್ಸ್ ಎಲ್ಲ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಸೊ ಒಂದು 4 ಮೀನು ಕೊಟ್ಟು ಕಳಿಸಿದ್ರು. ಸೊ ವೆರೈಟಿ ಆಫ್ ಮೀನು ಸಿಗುತ್ತೆ ನನಗೆ ಅರ್ಜೆಂಟಿಗೆ. ಸೊ ಇಷ್ಟೇ ಕೊಟ್ಟು ಕಳಿಸಿದ್ರು. ಸೊ ರಾತ್ರಿಗೆ ಮಾಡಿಕೊಳ್ರಿ ಅಂತ. ಸೊ ಇಲ್ಲಿ ಮೀನು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕಳಿಸಿದ್ರು, ತುಂಬ ಫ್ರೆಶ್ ಆಗಿದೆ ಮೀನು. ಸೊ ಇನ್ನೇನು ಸರಿ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ. ಸೊ ಈಗ ನಾವು ಸಾಂಬಾರಲ್ಲಿ ಜಾಸ್ತಿ ಮೀನನ್ನು ತಿನ್ನೋಕ್ಕೆ ಅಷ್ಟು ನನಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಕಟ್ ಹಾಕ್ಕೊಳ್ತಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟು. ಸೊ ಈ ಥರ ಕಟ್ ಹಾಕ್ಕೋಬೇಕು. ಯಾಕೆ ಅಂದರೆ ನಾವು ಮಸಾಲೆ ಹಾಕ್ಕೊಳ್ತೀವಲ್ಲ, ಸೊ ಅದು ಚೆನ್ನಾಗಿ ಮೀನಿಗೆ ತಾಗಿ ಸೊ ಉಪ್ಪು ಖಾರ ಚೆನ್ನಾಗಿ ಮೀನು ಹಿಡ್ಕೊಳ್ಳುತ್ತೆ. ಹಾಗಾಗಿ ಸೊ ಈ ಥರ ನಾವು ಕಟ್ ಮಾಡ್ಕೋಬೇಕು. ಸೊ ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್ ಕೂಡ ಹೌದು. ನಂಗೆ ಹೇಗೆ ಗೊತ್ತೋ ನಾನು ಹೇಗೆ ಮಾಡ್ತೀನಂತ ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಖಾರದ ಪುಡಿಯಾಗೆ ಉಪ್ಪನ್ನು ಕಲಿಸ್ಕೊಂಡು ಸೊ 2 ಮಿಕ್ಸ್ ಮಾಡಿಕೊಂಡು ಸೊ ಈಗ ಮೀನಿಗೆ ಹಾಗೆ ಹಚ್ಕೊಳ್ತಿದ್ದೀನಿ. ಸೊ ಇದೆ ಹಚ್ಕೊಂಡಿದ್ದೀನಿ. ಸೊ ಇದೇ ಥರ ಎಲ್ಲ ಮೀನಿಗೂ ಹಚ್ಕೊಳ್ತೀನಿ. ಇಷ್ಟೇ ಸಿಂಪಲ್ಲಾಗಿ. ಇದು ಟೈಗರ್ ಜುಲಾಬಿ ಅಂತ ಹೇಳ್ತಾರಲ್ಲ, ಸೊ ಜುಲಾಬಿ ಮೀನಿದು. ಸೊ ಈಗ ಒಳಗಡೆ ಎಲ್ಲ ನೀಟಾಗಿ ಉಪ್ಪು ಖಾರ ಮೀನಿಗೆ ಇಟ್ಕೋಬೇಕು. ಆ ಥರ ನೀಟಾಗಿ ಒಂದು ಕಡೆಯಿಂದ ಹಚ್ಕೋಬೇಕು. ನಂತರ ಹಾಗೆ ಎಲ್ಲದು ಕೂಡ ಹೀಗೆ ಇದು ಮಾಡ್ಕೋಬೇಕು. ಸೊ ಈಗ ಎಲ್ಲನೂ ಉಪ್ಪು ಖಾರ ಹಚ್ಕೊಳ್ಳೋಣ. ಸೊ ಇವಾಗ ಮೀನಿಗೆ ಉಪ್ಪು ಖಾರ ಎಲ್ಲ ತಾಗೋ ಥರ ಹಚ್ಕೊಂಡಿದ್ದಾಯಿತು. ಸೊ ನೋಡ್ತಿದ್ದೀರಾ, ಇಷ್ಟು ಮೀನನ್ನ ಇವಾಗ ನಾನು ಫ್ರೈ ಮಾಡ್ಕೊಳ್ಳೋದು. ಸೊ ಈಗ ಒಂದು ಕಡಾಯಿಲಿ ಎಣ್ಣೆ ಹಾಕ್ಕೊಂಡಿದ್ದೆ. ಆಲ್ರೆಡಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಒಂದು ಮೀನು. ಸೊ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಈಗ ಉಪ್ಪು ಹಚ್ಚಿದ್ವಲ್ಲ, ಉಪ್ಪು ಖಾರ ಪುಡಿ ಎಲ್ಲ ಹಚ್ಚಿಟ್ಟಿದ್ವಲ್ಲ ಆ ಮೀನ ಒಂದು 10 ನಿಮಿಷ ಬಿಟ್ಟು ಸೊ ಹಂಗೇನೂ ಕೂಡ ಫ್ರೈ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ವೆಯ್ಟ್ ಮಾಡಬೇಕಂತ ಇಲ್ಲ, ಅರ್ಜೆಂಟಾಗಿರೋರು ಸೊ ಬೇಗ ಹಿಂಗೆ ಮಾಡ್ಕೊಬೋದು. ಸೊ ಈಗ ಇದನ್ನು ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ. ಸೊ ಫಿಶ್ಗಳೆಲ್ಲ ಅಂದರೆ ಮೀನುಗಳೆಲ್ಲ ಈಗ ಎಣ್ಣೆಲಿ ಫ್ರೈ ಆಗ್ತಿದೆ. ಹಾಗೆ ನಾನು ಇದಕ್ಕೆ ಲಿಪ್ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡ್ತಿದ್ದೀರಾ, ಎಣ್ಣೆಲೆಲ್ಲ ಫ್ರೈ ಆಗ್ತಿದೆ ಮೀನು. ಸೊ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಮೀನು ತುಂಬ ಬೇಗ ಬೇಯುತ್ತೆ. ಹಾಗಾಗಿ ಬೇಗ ಬೆಂದ ತಕ್ಷಣ ಏನು ಮಾಡಿಬಿಡ್ತೀವಿ, ಅದು ಸೀಯುತ್ತೆ ನೀಟಾಗಿ, ಅಷ್ಟಿದಾಗಲ್ಲ. ಸೊ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಆ ಉಪ್ಪು ಖಾರ ಎಣ್ಣೆ ಎಲ್ಲ ತಾಗುತ್ತೆ ಮೀನಿಗೆ. ಸೊ ಹಾಗಾಗಿ ನಿಧಾನ, ಅಂದರೆ ತೀರ ನಿಧಾನ ಅಲ್ಲ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಂಡ್ರೆ ತುಂಬ ರೋಸ್ಟಾಗಿ ಟೇಸ್ಟಿಯಾಗಿ ನಿಮಗೆ ಮೀನು ಫ್ರೈ ಸಿಗುತ್ತೆ.
ಸೊ ಈಗ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ಈ ಥರ ಎತ್ತಾಕ್ಕೋಬೇಕು. ಎರಡು ಕಡೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಿಶನ್ನು. ಸೊ ಎರಡು ಕಡೆ ಈ ಥರ ತಿರುಗಿಸಿ ಮೀನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕು ಮೀನನ್ನು. ಸೊ ಇಷ್ಟೇ, ನಿಧಾನವಾಗಿ ಬೇಯಿಸ್ಕೊಂಡೆ ಫಿಶ್ ಫ್ರೈ ರೆಡಿ ಆಗುತ್ತೆ. ಸೊ ಈಗ ಆಲ್ರೆಡಿ ಇದು ಎರಡನೇ ಇದು ಹಾಕಿರೋದು ನಾನು. ಸೊ ಆಲ್ರೆಡಿ ಬೆಂದಿರೋ ಮೀನನ್ನು ಫ್ರೈ ಮಾಡಿರೋ ಮೀನನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇಷ್ಟು ಫಿಶ್ ಫ್ರೈ ಆಗಿತ್ತು. ಸೊ ನೋಡ್ತಿದ್ದೀರಾ ಇಷ್ಟು ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ. ಸೊ ನೀವು ಟ್ರೈ ಮಾಡಿ. ಇಷ್ಟೇ ಸಿಂಪಲ್ ಟ್ರಿಕ್ಕು, ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಸೊ ನೀವು ಟ್ರೈ ಮಾಡಿ ಹೇಳಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಇಷ್ಟೇ. ಸೊ ಈಗ ಫಿಶ್ ಫ್ರೈ ರೆಡಿ ಆಗಿತ್ತು. ಸೊ ಹಾಗೆ ನಾನು ಮೀನು ಸಾರು ಕೂಡ ಮಾಡ್ಕೊಂಡಿದ್ದೆ, ಅದ್ರ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡ್ತಿದ್ದೀರಾ ಎಷ್ಟು ಟೇಸ್ಟಿಯಾಗಿ ಫಿಶ್ ಫ್ರೈ ಆಗಿದೆ. ಆ್ಯಂಡ್ ಇವತ್ತು ರಾತ್ರಿಗೆ ಮೀನು ಸಾರು, ಮುದ್ದೆ ಹಾಗೂ ಫಿಶ್ ಫ್ರೈ. ಸೊ ಸೂಪರ್ ಆಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.